ನಿಮ್ಮ ರಿಟೈರ್ಮೆಂಟ್ ಫಂಡ್ ಸಸ್ಟೈನ್ ಆಗಕ್ಕೆ ಸಾಕ? ನನಗಂತೂ ಇವ್ರ ತರ ರಿಟೈರ್ ಆದ್ಮೇಲೆ ಕೆಲ್ಸಕ್ಕೆಲ್ಲ ಹೋಗಕ್ಕಾಗಲ್ಲಪ್ಪ. ನಿಮಗೂ ಕೂಡ ಹಾಗೆ ಅಂತ ನಾನು ಭಾವಿಸ್ತೀನಿ. ಸೊ ರಿಟೈರ್ಮೆಂಟ್ ಆದಮೇಲೆ ಪೀಸ್ಫುಲ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ನಾವು ತುಂಬಾ ಬೇಗನೆ ನಮ್ಮ ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋಲಿ ಒಂದು ಅಲ್ಟಿಮೇಟ್ ರಿಟೈರ್ಮೆಂಟ್ ಪ್ಲ್ಯಾನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ರಿಟೈರ್ ಆಗಿದ್ದೀರಾ, 1 ಕೋಟಿಯಷ್ಟು ಒಂದು ರಿಟೈರ್ಮೆಂಟ್ ಕಾರ್ಪಸ್ ಫಂಡ್ ನಿಮ್ಮ ಹತ್ರ ಇದೆ ಆ್ಯಂಡ್ ಇದನ್ನೆಲ್ಲ ನೀವು ಕೇವಲ 50,000 ರೂಪಾಯಿ ಸಂಬಳದಿಂದ 1 ಕೋಟಿಯಷ್ಟು ಒಂದು ರಿಟೈರ್ಮೆಂಟ್ ಕಾರ್ಪಸ್ನ ನೀವು ಜನರೇಟ್ ಮಾಡಿದ್ದೀರಾ, ಸ್ಟ್ರೆಸ್ ಫ್ರೀ ಆಗಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ಲ. ಸೊ ಸುಮಾರು ಜನ ಅನ್ಕೊಳ್ಳೋದೇನಂತ ಅಂದರೆ ನಾವು ಒಂದು 1 ಕೋಟಿ ರಿಟೈರ್ಮೆಂಟ್ ಕಾರ್ಪಸ್ನ ಬಿಲ್ಡ್ ಮಾಡಬೇಕು ಅಂದರೆ ಜಾಸ್ತಿ ಸಂಬಳನ ಪಡಿಬೇಕು, ಜಾಸ್ತಿ ರಿಸ್ಕ್ನ ತಗೋಬೇಕು ಅಂತ ಅನ್ಕೊತಾರೆ. ಬಟ್ ವಾಟ್ ಇಫ್ ಐ ಟೋಲ್ಡ್ ಯು, ನೀವು ಸ್ಮಾರ್ಟ್ ಇನ್ವೆಸ್ಟರ್ ಆಗಿ ರೆಗ್ಯುಲರ್ ಆಗಿ ಇನ್ವೆಸ್ಟಿಂಗ್ನ ಮಾಡಿ, ಬೇಗನೆ ಇನ್ವೆಸ್ಟಿಂಗ್ನ ಸ್ಟಾರ್ಟ್ ಮಾಡಿ, ಈ ಪವರ್ ಆಫ್ ಕಾಂಪೌಂಡಿಂಗ್ನ ಉಪಯೋಗಿಸಿ ನೀವು ಮಲಗಿದ್ದಾಗಲೂ, ವೆಕೇಷನಲ್ಲಿದ್ದಾಗಲೂ ಅಥವಾ ನಿಮ್ಮ ಫೇವ್ರೆಟ್ ಟಿ ವಿ ಶೋ ನೋಡಬೇಕಾದ್ರೂ ದುಡ್ಡು ನಿಮಗೋಸ್ಕರ ಕೆಲಸ ಮಾಡೋ ಹಾಗೆ ಮಾಡಿದ್ರೆ ಇದು ಅಚೀವಬಲ್ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಸ್, ಅದನ್ನೇ ಈ ಒಂದು ವಿಡಿಯೋಲಿ ಈಗ ನಾನು ಮಾತಾಡ್ತೀನಿ. ಈಸಿಯಾಗಿ ಅಚೀವ್ ಮಾಡ್ಬೋದು. ಇದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನು ಅಂತ ಅಂದರೆ ಬೇಗ ಸ್ಟಾರ್ಟ್ ಮಾಡಬೇಕು, ಡಿಸಿಪ್ಲಿನ್ಡ್ ಆಗಿರಬೇಕು ಮತ್ತು ಸ್ಮಾರ್ಟ್ ಇನ್ವೆಸ್ಟರ್ ಆಗಿರಬೇಕು. ಸೊ ಇವತ್ತು ಈ ಒಂದು ವಿಡಿಯೋಲಿ ನೀವು ಸಿಸ್ಟಮ್ಯಾಟಿಕ್ ಆಗಿ ಒಂದು ಡಿಸಿಪ್ಲಿನ್ಡ್ ವೇಯಲ್ಲಿ ಹೇಗೆ ನೀವು ಜಾಸ್ತಿ ಸ್ಯಾಕ್ರಿಫೈಸ್ ಇಲ್ದೇನೆ ಈ ಒಂದು ಪರ್ಟಿಕ್ಯುಲರ್ 1 ಕೋಟಿಯಷ್ಟು ಒಂದು ರಿಟೈರ್ಮೆಂಟ್ ಕಾರ್ಪಸ್ನ ಬಿಲ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಲೆಟ್ಸ್ ಡೈವ್ ಇನ್. ಸೊ 50,000 ಸಂಬಳದಿಂದ 1 ಕೋಟಿಯಷ್ಟು ರಿಟೈರ್ಮೆಂಟ್ ಕಾರ್ಪಸ್ನ ಮಾಡ್ಬೋದಾ? ಡೆಫಿನೆಟ್ಲಿ ಎಸ್. ಅದಕ್ಕೋಸ್ಕರ ಆಗಲೇ ಹೇಳಿರೋ ಹಂಗೆ ಡಿಸಿಪ್ಲಿನ್ ಸೇವಿಂಗ್, ಪವರ್ ಆಫ್ ಕಾಂಪೌಂಡಿಂಗ್ ಮತ್ತು ಸ್ಮಾರ್ಟ್ ಇನ್ವೆಸ್ಟರ್ ನೀವು ಆಗಿರಬೇಕು. ಸ್ಮಾರ್ಟ್ ಇನ್ವೆಸ್ಟರ್ ಹೇಗಾಗ್ಬೋದು ಅಂತಂದರೆ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಆದಂತಹ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನೀವು ಡಿಸಿಪ್ಲಿನ್ಡ್ ವೇಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ಡೆಫಿನೆಟ್ಲಿ ಅಚೀವಬಲ್. ಬಟ್ ನೀವು ಕೇಳ್ಬೋದು, ಅಲ್ಲ ಎಷ್ಟು ಟೈಮ್ ಬೇಕಾಗ್ಬೋದು ಇದನ್ನು ಮಾಡೋಕ್ಕೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ರೆಗ್ಯುಲರ್ ಆಗಿ ರೆಡಿ ಇದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ನೀವೇನಾದ್ರು ಜಾಸ್ತಿ ಇನ್ವೆಸ್ಟ್ಮೆಂಟ್ನ ಮಾಡ್ತೀನಿ ರೆಗ್ಯುಲರ್ ಆಗಿ ಅಂತ ಅಂದರೆ ಇದು ತುಂಬಾ ಬೇಗ ಆಗುತ್ತೆ. ಸೊ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಅಂದರೆ ಈ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಒನ್ ಆಫ್ ದ ಡಿಸಿಪ್ಲಿನ್ ಆ್ಯಂಡ್ ಈಸಿಯೆಸ್ಟ್ ವೇ ಅಂತ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಎಸ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವೇ. ಈ ಒಂದು ಕಾಂಪೌಂಡಿಂಗ್ ಬೆನಿಫಿಟ್ನ ತೊಗೊಳ್ಳೋದಾಗಿರಲಿ ಅಥವಾ ಒಂದು ಡಿಸಿಪ್ಲಿನ್ ವೇಯಲ್ಲಿ ಸೇವಿಂಗ್ಸ್ನ ಇನ್ವೆಸ್ಟ್ ಮಾಡೋದಾಗಿರಲಿ, ಇದೆಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆನ್ ಆನ್ ಆವ್ರೇಜ್ ಈಕ್ವಿಟಿ ಫಂಡ್ಸು 12% ಅಷ್ಟು ಒಂದು ರಿಟರ್ನ್ನ ಕೊಟ್ಟಿದೆ. ಸೊ ಕ್ಯಾಟಗರಿ ವೈಸ್ ಈ ಒಂದು ಈಕ್ವಿಟಿ ಫಂಡ್ಸ್ಗಳು ಎಷ್ಟು ರಿಟರ್ನ್ ಕೊಟ್ಟಿದೆ ಅನ್ನೋದನ್ನ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಇಂಪ್ಯಾಕ್ಟ್ ಆಫ್ ಇನ್ಫ್ಲೇಷನ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಲಕ್ರಮೇಣ ನಾವು ಯಾವ ಒಂದು ವಸ್ತುಗಳನ್ನ ಬಳಸ್ತಾ ಇದೀವೋ ಅದು ಕಾಲಕ್ರಮೇಣ ಅದರ ಪ್ರೈಸ್ ಬಂದು ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಇವತ್ತು ನಮಗೆ ಯಾವುದೋ ಈಸಿಯಾಗಿ ಅಫೋರ್ಡ್ ಮಾಡ್ಬೋದಪ್ಪ ಅಂತ ಅನ್ಸತ್ತೋ ಫ್ಯೂಚರಲ್ಲಿ ಅದು ಎಕ್ಸ್ಪೆನ್ಸಿವ್ ಆಗ್ಬೋದು. ಸೊ ನಾವು ನಮ್ಮ ರಿಟೈರ್ಮೆಂಟ್ ಪ್ಲಾನ್ ಮಾಡಬೇಕಾದ್ರೆ ಈ ಇನ್ಫ್ಲೇಷನ್ನನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಯಾವ ತರಹದ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಏನಕ್ಕೆ ಅಂತ ಅಂದರೆ ನಾವು ಯಾವ ತರಹದ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದೀವೋ ಅದು ಬಂದು ಈ ಒಂದು ಇನ್ಫ್ಲೇಷನ್ನ ಬೀಟ್ ಮಾಡಬೇಕು. ಆವಾಗ ನೀವು ಗಳಿಸಿದಂತಹ ಹಣಕ್ಕೆ ಆ ಒಂದು ಪರ್ಚೇಸಿಂಗ್ ಪವರು ರಿಟೈನ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಾನಾಗಲೇ ಹೇಳಿರೋಂಗೆ ಇವಾಗ ಯಾವ್ದು ನಿಮಗೆ ಅಫೋರ್ಡಬಲ್ ಅನ್ಸುತ್ತೋ ಮುಂದೆ ಅದು ಎಕ್ಸ್ಪೆನ್ಸಿವ್ ಆಗ್ಬೋದು. ಸೊ ನೀವು ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡಬೇಕಾದ್ರೆ ಈ ಒಂದು ಇನ್ಫ್ಲೇಷನ್ನು ಮೆದಲಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇವತ್ತು 1 ಕೋಟಿ ನಿಮಗೆ ಸಾಕಪ್ಪ ತುಂಬ ದೊಡ್ಡ ಅಮೌಂಟು ಅಂತ ಅನಿಸ್ಬೋದು. ಬಟ್ 20 ಇಯರ್ಸ್ ಡೌನ್ ದಿ ಲೈನ್ ನೀವು ರಿಟೈರ್ಮೆಂಟ್ ಆಗೋ ಹೊತ್ತಿಗೆ 1 ಕೋಟಿಗೆ ಅಷ್ಟೇ ವ್ಯಾಲ್ಯೂ ಇರತ್ತಾ ಅಂತಂದರೆ ಇಲ್ಲ, ಅದಕ್ಕಿಂತ ಕಮ್ಮಿ ಇರುತ್ತೆ ವ್ಯಾಲ್ಯೂ ಬಿಕಾಸ್ ಆಫ್ ಇನ್ಫ್ಲೇಷನ್. ಸೊ ಆನ್ ಆನ್ ಆವ್ರೇಜ್ ನಮಗೆ ಈ ಒಂದು ಇನ್ಫ್ಲೇಷನ್ ರೇಟ್ ಬಂದು 7% ಅಂತ ಗೊತ್ತಾಗಿದೆ. ಸೊ ಇವತ್ತಿನ 1 ಕೋಟಿ 20 ಇಯರ್ಸ್ ಡೌನ್ ದಿ ಲೈನ್ 7% ಇನ್ಫ್ಲೇಷನ್ಗೆ ಅಷ್ಟೇ ವ್ಯಾಲ್ಯೂ ಇರುತ್ತೆ ಅಂದರೆ ಇಲ್ಲ. ಇವತ್ತಿನ 1 ಕೋಟಿ 7% ಇನ್ಫ್ಲೇಷನ್ ರೇಟಲ್ಲಿ 20 ವರ್ಷ ಆದಮೇಲೆ ಅದರ ವ್ಯಾಲ್ಯೂ 3.86 ಕೋಟಿ ಆಗಿರುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ನ ಗ್ರೋ ಮಾಡೋಕ್ಕೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವೇ ಅಂತ ಅಂದರೆ SIPs, ಅದೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ಇದರಿಂದ ನಿಮಗೆ ಮುಖ್ಯವಾಗಿರೋ ಅಡ್ವಾಂಟೇಜ್ ಏನು ಅಂತಂದರೆ ಒಂದು ಕಾಂಪೌಂಡಿಂಗು, ಎರಡನೇದು ಬಂದು ಡಿಸಿಪ್ಲಿನ್ಡ್ ಆಗಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಯೂಶುವಲ್ ಆಗಿ ಒಂದು ಮ್ಯೂಚುವಲ್ ಫಂಡ್ಸ್ ಮುಖಾಂತರ ನೀವು SIP ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಪ್ರತಿ ಸರಿ ನೀವು
ನೀವು ಇನ್ವೆಸ್ಟ್ಮೆಂಟ್ನ ಮಾಡಿದಾಗಲೂ ಅಂದರೆ ಪ್ರತಿ ತಿಂಗಳು ನೀವು ಮಾಡಿದಾಗಲೂ ಆ ಒಂದು ಮ್ಯೂಚುವಲ್ ಫಂಡ್ಸನ್ನು ಕೆಲವೊಂದು ಯೂನಿಟ್ಸ್ನ ನೀವು ಪರ್ಚೇಸ್ ಮಾಡ್ತೀರಾ. ಮಾರ್ಕೆಟ್ಸು ಕೆಳಗಡೆ ಇದ್ದಾಗ ನೀವು ಜಾಸ್ತಿ ಯೂನಿಟ್ನ ಪರ್ಚೇಸ್ ಮಾಡ್ತೀರಾ, ಮಾರ್ಕೆಟು ಮೇಲ್ಗಡೆ ಇದ್ದಾಗ ಕಮ್ಮಿ ಯೂನಿಟ್ನ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಓವರ್ ದ ಟೈಮ್ ಇದು ಆವ್ರೇಜ್ ಔಟ್ ಆಗುತ್ತೆ. ಇದನ್ನೇ ರುಪಿ ಕಾಸ್ಟ್ ಆವ್ರೇಜಿಂಗ್ ಅಂತ ಕರೆಯೋದು. ಸೊ ಈ ಒಂದು ಈಕ್ವಿಟಿ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಹಿಸ್ಟಾರಿಕಲಿ ಬೇರೆ ಎಲ್ಲ ಟ್ರೆಡಿಷನಲ್ ಇನ್ವೆಸ್ಟಿಂಗ್ ಮೆಥಡ್ಸ್, ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಡೆಪಾಸಿಟ್ಸ್ಗಿಂತ ತುಂಬಾ ಅಡ್ವಾಂಟೇಜಸ್ ಅಂತ ನಾವು ನೋಡಿದ್ದೀವಿ. ಬಿಕಾಸ್ ಪ್ರತಿ ಸರಿನೂ ಈ ಒಂದು ಈಕ್ವಿಟಿ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ, ಅದು ಬಂದು ಟ್ರೆಡಿಷನಲ್ ಇನ್ವೆಸ್ಟಿಂಗ್ ಮೆಥಡ್ಸ್ನ ಔಟ್ ಪರ್ಫಾರ್ಮ್ ಮಾಡ್ತಾನೆ ಬಂದಿದೆ. ಸೊ ರುಪಿ ಕಾಸ್ಟ್ ಆವ್ರೇಜಿಂಗು ಮೊದಲನೇ ಅಡ್ವಾಂಟೇಜ್ ಆದರೆ SIPಗಳದ್ದು. ಎರಡನೇ ಅಡ್ವಾಂಟೇಜ್ ಬಂದು ಕಾಂಪೌಂಡಿಂಗಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಪ್ರೀವಿಯಸ್ ಗೇನ್ಸ್ ಏನಿರುತ್ತೆ ಅದರಿಂದ ಮತ್ತೆ ಒಂದು ಗೇನ್ ಜನರೇಟ್ ಆಗುತ್ತೆ, ಅದರಿಂದ ಮತ್ತೆ ಒಂದು ಗೇನ್ ಜನರೇಟ್ ಆಗುತ್ತೆ. ಸೊ ಓವರ್ ದ ಇಯರ್ಸ್ ಲಾಂಗ್ ಟರ್ಮಲ್ಲಿ ನಿಮಗೆ ಈ ಪವರ್ ಆಫ್ ಕಾಂಪೌಂಡಿಂಗಿಂದ ನಿಮಗೆ ಅತಿ ಹೆಚ್ಚು ರಿಟರ್ನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಾಂಪೌಂಡಿಂಗ್ ಮತ್ತು ರುಪಿ ಕಾಸ್ಟ್ ಆವ್ರೇಜಿಂಗ್ ಬಂದು ನಿಮ್ಮ ಒಂದು SIPಲಿ ಇರತಕ್ಕಂತಹ ಮೇಜರ್ ಎರಡು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನೀವು 10,000 ರೂಪಾಯಿ ಪರ್ ಮಂತ್ SIPನ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇದು ಆ್ಯನ್ಯುವಲಿ 12% ರಿಟರ್ನ್ನ ಜನರೇಟ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ನೀವು 20 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ನ ಉಪಯೋಗಿಸಿ ಫ್ಯೂಚರ್ ವ್ಯಾಲ್ಯೂ ಅಂದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಫ್ಯೂಚರ್ ವ್ಯಾಲ್ಯೂ SIP 20 ವರ್ಷ ಆದಮೇಲೆ ಎಷ್ಟಿರುತ್ತೆ ಅಂತ ನೋಡಿದ್ರೆ ಅದು ಅಪ್ರಾಕ್ಸಿಮೇಟ್ಲಿ 99,91,479 ರೂಪಾಯಿ ಇರುತ್ತೆ, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 1 crore. ಸೊ ಇದರಲ್ಲಿ ನೀವು ಟೋಟಲ್ ಇನ್ವೆಸ್ಟೆಡ್ ಅಮೌಂಟ್ ಬಂದು 24 ಲಕ್ಷ ಆಗಿರುತ್ತೆ. ಸೊ ಇದೇ ರೀತಿ ನೀವು ಕನ್ಸಿಸ್ಟೆಂಟ್ ಆಗಿದ್ದು ನಿಮ್ಮ ಒಂದು ಇನ್ವೆಸ್ಟ್ಮೆಂಟಲ್ಲಿ ಒಂದು ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಒಂದು ಸಸ್ಟೈನಬಲ್ ರಿಟೈರ್ಮೆಂಟ್ ಕಾರ್ಪಸ್ನ ನೀವು ಬಿಲ್ಡ್ ಮಾಡ್ಬೋದು. ಮುಂದುವರಿತಾ ನೀವು ಪ್ರತಿ ಸರಿ ನಿಮ್ಮ ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ತಿದ್ದಂಗೆ ನೀವು ಇನ್ಫ್ಲೇಷನ್ಗೆ ಅಕೌಂಟ್ ಮಾಡಬೇಕು. ಎಸ್, ನಾವಾಗಲೇ ಹೇಳಿರೋಂಗೆ ಇವತ್ತಿನ 1 ಕೋಟಿ ಮುಂದೆ 20 ವರ್ಷ ಆದಮೇಲೆ 1 ಕೋಟಿಗೆ ಅದೇ ಬೆಲೆ ಇರುತ್ತೆ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಸ್ಯಾಲ್ರಿ ಹೈಕ್ ಆಗ್ತಾ ಇದ್ದಂಗೆ ಅದು ನಿಮ್ಮ SIPಲಿ ರಿಫ್ಲೆಕ್ಟ್ ಆಗ್ತಾ ಇರಬೇಕು. ಸೊ ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಫಾರ್ ಎಕ್ಸಾಂಪಲ್ ನೀವು ಒಂದು 10,000 ರೂಪಾಯಿ SIPನ ಸ್ಟಾರ್ಟ್ ಮಾಡಿರ್ತೀರಾ ಆ್ಯಂಡ್ ನಿಮಗೆ ಪ್ರತಿ ವರ್ಷ 10% ಆ ಒಂದು SIP ಕಾಂಟ್ರಿಬ್ಯೂಷನ್ಸ್ನ ನೀವು ಜಾಸ್ತಿ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೊದಲನೇ ವರ್ಷ 10,000ನ ಇನ್ವೆಸ್ಟ್ ಮಾಡಿರ್ತೀರಾ, ಎರಡನೇ ವರ್ಷ 11, ಮೂರನೇ ವರ್ಷ 12,100. ಸೊ ಈ ಥರ ನೀವು ಮಾಡ್ಕೊಂಡು ಹೋದರೆ ನಿಮ್ಮ 10% SIPಗೆ ಸ್ಟಿಪ್ಯುಲೇಟೆಡ್ ಟೈಮ್ಗೆ 1.86 ಕೋಟಿ ರೂಪಾಯಿ ಜನರೇಟ್ ಆಗುತ್ತೆ. ಸೊ ನಾವಾಗಲೇ ಹೇಳಿರೋ ಹಂಗೆ ಇವತ್ತಿನ 1 ಕೋಟಿ 20 ವರ್ಷ ಆದಮೇಲೆ ಇನ್ಫ್ಲೇಷನಿಂದ ತುಂಬಾ ಕಮ್ಮಿ ವ್ಯಾಲ್ಯೂ ಆಗಿರುತ್ತೆ. ಸೊ ಆ ಒಂದು ಇನ್ಫ್ಲೇಷನ್ನ ನೀವು ಬ್ಯಾಲೆನ್ಸ್ ಔಟ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಸ್ಯಾಲ್ರಿ ಹೈಕ್ ಏನಾಗಿರುತ್ತೆ ಅದು SIP ಕಾಂಟ್ರಿಬ್ಯೂಷನಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ಇನ್ಫ್ಲೇಷನ್ಗೆ ನೀವು ಅಕೌಂಟಿಂಗ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ಸ್ಮಾರ್ಟಾಗಿ ನೀವೊಂದು ರಿಟೈರ್ಮೆಂಟ್ ಕಾರ್ಪಸ್ನ ನೀವು ಪ್ಲಾನ್ ಮಾಡಬೇಕು. ಬಿಕಾಸ್ ನಾನು ಆಗಲೇ ಹೇಳಿರೋ ಹಂಗೆ 1 ಕೋಟಿ ಇವತ್ತಿಗೆ ಎಷ್ಟು ಪರ್ಚೇಸಿಂಗ್ ಪವರ್ ಇರುತ್ತೋ 20 ವರ್ಷ ಡೌನ್ದಲ್ಲಿ ಅಷ್ಟೇ ಪರ್ಚೇಸಿಂಗ್ ಪವರ್ ಇರಲ್ಲ. ಸೊ 7% ಇನ್ಫ್ಲೇಷನ್ ರೇಟ್ನ ನಾವು ಕನ್ಸಿಡರ್ ಮಾಡಿದ್ರು ಆಗಲೇ ಹೇಳಿರೋಂಗೆ 20 ವರ್ಷಕ್ಕೆ ಅದು 3.86 ಕೋಟಿ ರೂಪಾಯಿ ಆಗಿರುತ್ತೆ. ಸೊ ನೀವು ಈ 1 ಕೋಟಿ ಪರ್ಚೇಸಿಂಗ್ ಪವರೇ ನನಗೆ ಬೇಕು ಮುಂದೆ 20 ವರ್ಷ ಆದಮೇಲೆ ಅಂತ ಅಂದರೆ ನಿಮ್ಮ ಒಂದು ಟೋಟಲ್ ಕಾರ್ಪಸ್ ನೀವು 3.86 ಕೋಟಿಯಷ್ಟು ಒಂದು ಟೋಟಲ್ ರಿಟೈರ್ಮೆಂಟ್ ಕಾರ್ಪಸ್ನ ನೀವು ಪ್ಲಾನ್ ಮಾಡಬೇಕಾಗತ್ತೆ. ಸೊ ಇದಕ್ಕೋಸ್ಕರ ನೀವು ನಿಮ್ಮ SIPನ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾನು ಈಗ ಹೇಳ್ತೀನಿ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನೀವು ಈ ಒಂದು 3.8 ಕೋಟಿ ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂತಂದರೆ ನೀವು ನಿಮ್ಮ SIP ಕಾಂಟ್ರಿಬ್ಯೂಷನ್ಸ್ನ ಇನ್ಕ್ರೀಸ್ ಮಾಡಬೇಕು. ಸೊ ನೀವು ಇನಿಷಿಯಲಿ 20,000 SIP ಯೊಂದಿಗೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಮಂತ್ಲಿ, ಆ್ಯಂಡ್ ಅದನ್ನು 10% ಆ್ಯನ್ಯುವಲಿ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಹೇಗೆ ಗ್ರೋ ಆಗುತ್ತೆ ಅನ್ನೋದನ್ನ ಈಗ ನಾನು ಹೇಳ್ತೀನಿ. ಸೊ ಯೂಸಿಂಗ್ ಅ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಫ್ಯೂಚರ್ ವ್ಯಾಲ್ಯೂ ನಮ್ಮ ಒಂದು SIPಯ ಫ್ಯೂಚರ್ ವ್ಯಾಲ್ಯೂ ಬಂದು ಅಪ್ರಾಕ್ಸಿಮೇಟ್ಲಿ 3,72,62,767 ರೂಪಾಯಿ ಆಗಿರುತ್ತೆ. ಆಲ್ಮೋಸ್ಟ್ 3.8 ಕೋಟಿ ಹಿಂದೆ ಮುಂದೆ ಇರುತ್ತೆ. ಸೊ ಇದು ನಿಮ್ಮ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟೈರ್ಮೆಂಟ್ ಗೋಲ್. ಆ್ಯಂಡ್ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ನ ನೀವು ಮಾಡಬೇಕು ಅಂತ ಅಂದರೆ ಕೆರಿಯರ್ ಅರ್ಲಿಲಿ ತುಂಬ ಅರ್ಲಿ ಕೆರಿಯರಲ್ಲಿ ನೀವು ಹೈ ಇಂಟ್ರೆಸ್ಟ್ ಡೆಪ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಈ ಹೈ ಇಂಟ್ರೆಸ್ಟ್ ಡೆಪ್ತ್ ಹೇಗೆ ಅಂತ ಅಂದರೆ ನೀವೇನಾದರೂ ಒಂದು ಹೈ ಇಂಟ್ರೆಸ್ಟ್ ಲೋನ್ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಅದಿದ್ದಾಗ ನೀವು ರೆಗ್ಯುಲರ್ ಆಗಿ ಈ ಒಂದು SIPಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಆಗದೆ ಇರ್ಬೋದು, ಇಲ್ಲ ಹಾಗೊಮ್ಮೆ SIPಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಅಂದ್ರೂ ನಿಮ್ಮ ಒಂದು ಓವರಾಲ್ ಫಿನಾನ್ಷಿಯಲ್ ಒಂದು ಪ್ರೋಗ್ರೆಸ್ನ ಅದು ವೇ ಡೌನ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ನೀವು
ತುಂಬ ಅರ್ಲಿ ಕೆರಿಯರಲ್ಲಿ ಹೈ ಡೆಪ್ಸ್ ಲೋನ್ನ ನೀವು ಅವಾಯ್ಡ್ ಮಾಡಬೇಕು ಒಂದು. ಮತ್ತು ಈ ಒಂದು ಹೈ ಇಂಟ್ರೆಸ್ಟ್ ಕ್ರೆಡಿಟ್ ಕಾರ್ಡ್ಸ್ ಬರುತ್ತೆ ನಿಮಗೆ, ಯೂಶ್ವಲಿ ಅದು 24% ಎಲ್ಲ ಬರುತ್ತೆ. ಸೊ ನೀವು ಆ ಥರ ಏನಾದ್ರು ಕ್ರೆಡಿಟ್ ಕಾರ್ಡ್ನ ತೊಗೊಂಡ್ರೆ 3 ವರ್ಷದಲ್ಲಿ ನಿಮ್ಮೊಂದು ಪ್ರಿನ್ಸಿಪಲ್ ಅಮೌಂಟ್ ಡಬಲ್ ಆಗೋಗಿರುತ್ತೆ. ಸೊ ಆ ಥರ ಒಂದು ಫಿನಾನ್ಷಿಯಲ್ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಎಕ್ಸ್ಪೆನ್ಸಿವ್ ಲೋನ ನೀವು ಅವಾಯ್ಡ್ ಮಾಡಬೇಕು. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನಿಮ್ಮ ಒಂದು ಅರ್ಲಿ ಸ್ಟೇಜಸ್ ಆಫ್ ದ ಕೆರಿಯರಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ಸು ಅಥವಾ ಒಂದು ಪರ್ಸ್ನಲ್ ಲೋನ್ನ ತೊಗೊಂಬಿಡೋಣ, ನಮ್ಮ ಒಂದು ಎಕ್ಸ್ಪೆನ್ಸಸ್ನ ಕ್ಲಿಯರ್ ಮಾಡ್ಕೊಂಬಿಡೋಣ ಅನ್ನೋ ಒಂದು ಟೆಂಪ್ಟೇಷನ್ ಇರುತ್ತೆ. ಬಟ್ ನಿಮ್ಮ ಒಂದು ಹೈ ಇಂಟ್ರೆಸ್ಟ್ ಡೆಪ್ತ್ ಬಂದು ಔಟ್ ಆಫ್ ಕಂಟ್ರೋಲ್ ಏನಾದರೂ ಆದರೆ ನೀವು ಅದನ್ನು ಬೇಗ ಕೊಡಲಿಲ್ಲ ಅಂತಂದರೆ ನೀವು ಎಷ್ಟು ಬಾರೋ ಮಾಡಿರ್ತೀರೋ ಅದಕ್ಕಿಂತ ಜಾಸ್ತಿ ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಈ ದೊಡ್ಡ ಎಕ್ಸ್ಪೆನ್ಸಸ್ನ ಅವಾಯ್ಡ್ ಮಾಡಿ, ಅಥವಾ ನಿಮಗೆ ಲೋನ್ ಬೇಕೇ ಬೇಕು ಅಂತ ಅಂದರೆ ಲೋ ಇಂಟ್ರೆಸ್ಟ್ ಆಪ್ಷನ್ಸ್ನ ನೀವು ಚೂಸ್ ಮಾಡಿ. ಸೊ ನೀವು ಈಗ ಎಷ್ಟು ಕಮ್ಮಿ ಡೆಪ್ನ ತೊಗೊತೀರೋ ಜಾಸ್ತಿ ಫಿನಾನ್ಷಿಯಲ್ ಫ್ರೀಡಮ್ ಮುಂದೆ ನಿಮಗೆ ಸಿಗುತ್ತೆ. ಸೊ ನೀವು ಡೆಪ್ನ ಹೇಗೆ ರೀಪೇ ಮಾಡ್ತೀರಾ ಅನ್ನೋದು ಸಹ ಒನ್ ಆಫ್ ದ ಫಿನಾನ್ಷಿಯಲ್ ಸ್ಟ್ರಾಟಜಿ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಮೆಥಡ್ ಬಂದು ಡೆಪ್ತ್ ರೀಪೇಮೆಂಟ್ ಸ್ಟ್ರಾಟಜಿನ ರೀಡಿಫೈನ್ ಮಾಡುತ್ತೆ. ಇದು ಹೇಗೆ ರೀಡಿಫೈನ್ ಮಾಡುತ್ತೆ ಅಂತ ಅಂದರೆ, ನಿಮ್ಮ ಒಂದು ಹೈ ಇಂಟ್ರೆಸ್ಟ್ ಸಾಲಗಳೇನಿರುತ್ತೆ ಅದನ್ನು ಫಸ್ಟು ತೀರಿಸಬೇಕು, ಅದನ್ನು ಫಸ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಲ್ ಮಾಡಬೇಕು ಅನ್ನೋ ಕಡೆ ಇದು ಪ್ರಯಾರಿಟೈಸ್ ಮಾಡುತ್ತೆ. ಸೊ ಇದರಿಂದ ಓವರಾಲ್ ಇಂಟ್ರೆಸ್ಟ್ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ನಾವು ಯಾರ್ಯಾರ ಹತ್ರ ಒಂದು ಸಾಲನ ತೊಗೊಂಡಿರ್ತೀವೋ ಅಥವಾ ಒಂದು ಡೆಪ್ನ ತೊಗೊಂಡಿರ್ತೀವೋ ಅದನ್ನು ಇಂಟ್ರೆಸ್ಟ್ ರೇಟ್ ಪ್ರಕಾರ ಹೈಯೆಸ್ಟ್ ಟು ಲೋಯೆಸ್ಟ್ ನಾವು ಲಿಸ್ಟ್ ಮಾಡ್ತಾ ಬರಬೇಕಾಗತ್ತೆ. ಸೊ ನಾವು ಒಂದು ಮಿನಿಮಮ್ ಪೇಮೆಂಟ್ ಏನೇನು ಮಾಡ್ತೀವೋ ಅದನ್ನು ಈ ಫಸ್ಟ್ ಲಿಸ್ಟಲ್ಲಿ ಯಾವುದಿದೆ ಅದಕ್ಕೆ ಮಾಡ್ತೀವಿ, ಸೆಕೆಂಡ್ ಮಾಡ್ತೀವಿ, ಮೂರನೇದು ಮಾಡ್ತೀವಿ, ನಾಲ್ಕನೇದು ಮಾಡ್ತೀವಿ. ಸೊ ಎಕ್ಸ್ಟ್ರಾ ಫಂಡ್ ಏನಿರುತ್ತೋ ಆ ಎಕ್ಸ್ಟ್ರಾ ಫಂಡು ಡೈರೆಕ್ಟಾಗಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಒಂದು ಡೆಪ್ನ ತೀರ್ಸೋಕ್ಕೆ ಮತ್ತೆ ಹೋಗುತ್ತೆ. ಸೊ ಇದನ್ನು ಪೇ ಆಫ್ ಮಾಡಿದ್ಮೇಲೆ ಪ್ರಯಾರಿಟಿ ಬಂದು ನೆಕ್ಸ್ಟ್ ಹೈಯೆಸ್ಟ್ ಇಂಟ್ರೆಸ್ಟ್ ಡೆಪ್ತ್ ಎಲ್ಲಿರುತ್ತೋ ಅದ್ರ ಕಡೆ ಹೋಗುತ್ತೆ. ಸೊ ಈ ಒಂದು ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಎಲ್ಲ ಒಂದು ಸಾಲಗಳನ್ನ ನಾವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಆದಷ್ಟು ಬೇಗ ನಾವು ತೀರಿಸ್ಬೋದು. ಸೊ ಈ ಒಂದು ಅಪ್ರೋಚ್ ಬಂದು ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಹಣನ ಸೇವ್ ಮಾಡ್ಬೋದು, ಅದ್ರ ಜೊತೆ ನಿಮ್ಮ ಒಂದು ಡೆಪ್ತ್ ರೀಪೇಮೆಂಟ್ ಸ್ಪೀಡ್ನು ಸಹ ಆಕ್ಸಲರೇಟ್ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿ. ಎಸ್, ಲೈಫ್ ಬಂದು ತುಂಬಾ ಅನ್ಪ್ರೆಡಿಕ್ಟಬಲ್, ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಸಡನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ಬೋದು, ಇಲ್ಲ ಕಾರ್ ರಿಪೇರಿ ಬರ್ಬೋದು, ಇಲ್ಲ ಒಂದು ಜಾಬ್ನೇ ನಾವು ಕಳ್ಕೊಬೋದು. ಸೊ ಈ ಥರ ಎಲ್ಲ ಆದಾಗ ನಾವು ಈ ಒಂದು ಲೋನ್ ಕಡೆ ಹೋಗೋದನ್ನ ತಪ್ಪಿಸ್ಬೇಕು ಅಂತ ಅಂದರೆ ಈ ಒಂದು ಎಮರ್ಜೆನ್ಸಿ ಫಂಡು ನಮಗೆ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ನಿಮ್ಮ ಒಂದು 3 to 6 ತಿಂಗಳಷ್ಟು ಒಂದು ಲಿವಿಂಗ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನು ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ವಲ್ಪ ಕಮ್ಮಿ ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡಿ ಆ ಒಂದು ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ಒಂದು ಅನ್ಸರ್ಟನ್ ಸಿಚುವೇಶನ್ಸ್ ಅಲ್ಲಿ ಅದು ನಿಮಗೆ ಒಂದು ಫಿನಾನ್ಷಿಯಲ್ ಕುಷನಿಂಗ್ನ ಕೊಡುತ್ತೆ. ನೆಕ್ಸ್ಟ್ ಬಂದು ಇನ್ಶೂರೆನ್ಸ್ ಅಂಡ್ ಟ್ಯಾಕ್ಸ್ ಬೆನಿಫಿಟ್. ಎಸ್, ಎಸ್ಪೆಷಲಿ ಈ ಒಂದು ಮಾಡರ್ನ್ ಡೇ ಏರಿಯಾಲಿ ಲೈಫ್ ಒಂದು ತುಂಬಾ ಅನ್ಸರ್ಟನ್ ಆಗಿರುತ್ತೆ. ನಮ್ಮ ಒಂದು ಸಡನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಥವಾ ಬಿಲ್ಸ್ ಬಂದು ನಮಗೆ ಒಂದು ಫಿನಾನ್ಷಿಯಲ್ ಬರ್ಡನ್ ಆಗಬಾರ್ದು ಅಂತ ಅಂದರೆ ನಾವು ಆದಷ್ಟು ಬೇಗ ಒಂದು ಮೆಡಿಕಲ್ ಇನ್ಶೂರೆನ್ಸ್ನ ಅಂದರೆ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಏನಾದರೂ ಇನ್ ಟೈಮ್ಸ್ ಆಫ್ ಸಮ್ ಅನ್ಸರ್ಟನಿಟಿ ನಮಗೆ ಇದು ಸಹ ಒಂದು ಫಿನಾನ್ಷಿಯಲ್ ಕುಷನಿಂಗ್ನ ಕೊಡುತ್ತೆ. ಅದ್ರ ಜೊತೆ ಕೆಲವೊಂದು ಟ್ಯಾಕ್ಸ್ ಸೇವಿಂಗ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಟ್ಯಾಕ್ಸಿಂದ ಬೀಳ್ಬೋದಾದಂಥ ಹೊಡೆತನೂ ಸಹ ನಾವು ತಪ್ಪಿಸ್ಕೋಬೋದು. ಸೊ ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದು ಬಂದು PPF, ಅದೇ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ PPF ಬಂದು ಒನ್ ಆಫ್ ದ ಗ್ರೇಟ್ ವೇ ನಿಮ್ಮ ಒಂದು ಗ್ಯಾರಂಟಿಡ್ ರಿಟರ್ನ್ಗೂ ಸಹ ಹೌದು ಆ್ಯಂಡ್ ಮನಿನ ಸೇವ್ ಮಾಡೋಕ್ಕೂ ಸಹ ಹೌದು. ಇದು ಬಂದು ಗೌರ್ಮೆಂಟ್ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್ ಆ್ಯಂಡ್ ಇದರಲ್ಲಿ 15 ವರ್ಷ ಲಾಕಿನ್ ಪೀರಿಯಡ್ ಇರುತ್ತೆ ಆ್ಯಂಡ್ 5 ವರ್ಷ ಆದಮೇಲೆ ನೀವು ಪಾರ್ಷಲಿ ವಿಡ್ರಾವಲ್ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಇದು ಟ್ಯಾಕ್ಸ್ ಫ್ರೀ. ಎಸ್, 1.5 ಲಕ್ಷದ ಇನ್ವೆಸ್ಟ್ಮೆಂಟ್ವರೆಗೂ ಅಂಡರ್ ಸೆಕ್ಷನ್ 80C ನಿಮಗೆ ಒಂದು ಟ್ಯಾಕ್ಸ್ ಡಿಡಕ್ಷನ್ನ ನೀವು ಇದರಲ್ಲಿ ತೋರಿಸ್ಬೋದು. ಆ್ಯಂಡ್ ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ನ ಇದು ನಿಮಗೆ ಕೊಡೋದ್ರಿಂದ ಲಾಂಗ್ ಟರ್ಮ್ ಸೇವಿಂಗ್ಸ್ಗೆ ಒಂದು ಸೇಫರ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ರಿಸ್ಕ್ ಇಲ್ದೇ ಒಂದು ವೆಲ್ತ್ನ ಬಿಲ್ಡ್ ಮಾಡಬೇಕು ಆ್ಯಂಡ್ ಟ್ಯಾಕ್ಸ್ನೂ ಸಹ ಬೆನಿಫಿಟ್ ತೊಗೋಬೇಕು ಅಂತಂದರೆ PPF ಬಂದು ಒಂದು ಸ್ಮಾರ್ಟ್ ಚಾಯ್ಸ್ ಅಂತ ಹೇಳ್ಬೋದು. ರೆಗ್ಯುಲರಾಗಿ ಇನ್ವೆಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಮನಿ ಓವರ್ ದ ಟೈಮ್ ಗ್ರೋ ಆಗೋದನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಬಂದು ELSS ಸ್ಕೀಮ್. ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಬಂದು ಒಂಥರ ಮ್ಯೂಚುವಲ್ ಫಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆ ನಿಮ್ಮ ಮನಿನ ಗ್ರೋ ಮಾಡೋದ್ರ ಜೊತೆ ಟ್ಯಾಕ್ಸ್ನು ಸಹ ನೀವು ಸೇವ್ ಮಾಡ್ಬೋದು. ಇದರಲ್ಲಿ 3 ವರ್ಷ ಲಾಕಿನ್ ಪೀರಿಯಡ್ ಇದೆ ಆ್ಯಂಡ್ OI ಟ್ಯಾಕ್ಸ್ ರೆಜಿಮಲ್ಲಿ ಸೆಕ್ಷನ್ 80C ಅಂಡರ್ ಇದು ಬಂದು ಶಾರ್ಟೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ELSS ಬಂದು ಮೋಸ್ಟ್ಲಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಿಂದ PPF
PPFಗಿಂತ ಒಂದು ಹೈಯರ್ ರಿಟರ್ನ್ನ ನೀವು ಪಡಿಬೋದು. ಬಟ್ ಇದು ಸ್ಟಾಕ್ ಮಾರ್ಕೆಟ್ಗೆ ಲಿಂಕ್ ಆಗಿರೋದ್ರಿಂದ ರಿಟರ್ನು ಗ್ಯಾರಂಟಿ ಇರಲ್ಲ. ಆ್ಯಂಡ್ ನೀವು ಒಂದು ಸ್ವಲ್ಪ ರಿಸ್ಕ್ನ ತೊಗೊತೀನಿ ಆ್ಯಂಡ್ ಒಂದು ಒಳ್ಳೆಯ ವೆಲ್ತ್ನ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಅಂದರೆ ELSS ಬಂದು ಲಾಂಗ್ ಟರ್ಮ್ಗೋಸ್ಕರ ಒಂದು ಗ್ರೇಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು NPS, ಅದೇ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಯಾರು ಈ ಒಂದು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ಗೆ ಸಬ್ಸ್ಕ್ರೈಬ್ ಆಗಿರುತ್ತಾರೋ ಅವರು ವರ್ಷಕ್ಕೆ ಮ್ಯಾಕ್ಸಿಮಮ್ 2 ಲಕ್ಷದವರೆಗೂ ಒಂದು ಟ್ಯಾಕ್ಸ್ ಬೆನಿಫಿಟ್ನ ಪಡಿಬೋದು. ಆ್ಯಂಡ್ ಈ ಡಿಡಕ್ಷನ್ ಬಂದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಂಡರ್ 2 ಸೆಕ್ಷನ್ಸಲ್ಲಿ ಬರುತ್ತೆ. ಮೊದಲನೇದು 1.5 ಲಕ್ಷ ಬಂದು ಸೆಕ್ಷನ್ 80C ಬಿದ್ದರೆ, ಇನ್ನು ಮಿಕ್ಕಿದ್ದು 50,000ನ ಸ್ಪೆಷಲ್ ಸೆಕ್ಷನ್ ಆದಂತಹ 80CCD 1B ಅಂಡರ್ ಇವರು ಕ್ಲೇಮ್ ಮಾಡ್ಬೋದು. ಸೊ ಈ ಪ್ರಾವಿಷನ್ಸ್ನ ನಾವು ಲೆವರೇಜ್ ಮಾಡೋದ್ರಿಂದ ಈಸಿಯಾಗಿ ನಮ್ಮ ಒಂದು ಟ್ಯಾಕ್ಸಬಲ್ ಇನ್ಕಮ್ನ ಕಮ್ಮಿ ಮಾಡ್ಕೊಬೋದು ಆ್ಯಂಡ್ ನಮ್ಮ ಒಂದು ರಿಟೈರ್ಮೆಂಟ್ಗೂ ಸಹ ಒಳ್ಳೆಯ ಪ್ಲ್ಯಾನ್ನ ಮಾಡ್ಬೋದು. ಸೊ ಈ ಒಂದು NPS ಬಂದು ಒಂದು ಫಿನಾನ್ಷಿಯಲ್ ಪ್ಲಾನಿಂಗಿಗೂ ಹೆಲ್ಪ್ ಆಗುತ್ತೆ, ಅದ್ರ ಜೊತೆ ಟ್ಯಾಕ್ಸ್ ಸೇವಿಂಗು ಸಹ ಹೆಲ್ಪ್ ಆಗುತ್ತೆ ಫಾರ್ ಅ ಲಾಂಗ್ ಟರ್ಮ್ ವೆಲ್ತ್ ಬಿಲ್ಡಿಂಗ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಇನ್ಶೂರೆನ್ಸ್. ಎಸ್, ಇನ್ಶೂರೆನ್ಸ್ ಬಂದು ಒನ್ ಆಫ್ ದ ಮೇನ್ ಫಿನಾನ್ಷಿಯಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಇದೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಗತ್ಯ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಎಸ್ಪೆಷಲಿ ಈಗ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ. ಲೈಫ್ ಇನ್ಶೂರೆನ್ಸ್ ಏನು ಮಾಡತ್ತಪ್ಪ ಅಂತ ಅಂದರೆ ಇನ್ ಸಮ್ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸ್ ನಿಮಗೇನಾದರೂ ಆಯಿತು ಅಂತ ಅಂದರೆ ನಿಮ್ಮ ಒಂದು ಫ್ಯಾಮಿಲಿ ಫಿನಾನ್ಷಿಯಲಿ ಕವರ್ ಆಗಿರ್ತಾರೆ. ಲೋನ್ಸಿಂದ ಹಿಡಿದು ಡೈಲಿ ಎಕ್ಸ್ಪೆನ್ಸಸ್ಸಿಂದ ಹಿಡಿದು ಫ್ಯೂಚರ್ ನೀಡ್ಸ್ವರೆಗೂ ಇದು ಕವರ್ ಆಗಿರುತ್ತೆ. ಸೊ ಇದರಿಂದ ಏನಾಗತ್ತಪ್ಪ ಅಂತ ಅಂದರೆ ಒಂದು ಓವರ್ ಆಲ್ ಒಂದು ಫಿನಾನ್ಷಿಯಲ್ ಫ್ಯೂಚರ್ ನಿಮ್ಮ ಫ್ಯಾಮಿಲಿಗೆ ನೀವು ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ. ಯೂಶಲಿ ಟರ್ಮ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ ಬಂದು ಮೋಸ್ಟ್ ಅಫೋರ್ಡಬಲ್ ಅಂತ ಹೇಳ್ಬೋದು. ಒಂದು ಕಮ್ಮಿ ಪ್ರೀಮಿಯಮ್ಗೆ ಜಾಸ್ತಿ ಕವರೇಜ್ನ ಈ ಒಂದು ಟರ್ಮ್ ಪ್ಲಾನ್ಗಳು ಕೊಡ್ತವೆ. ನೆಕ್ಸ್ಟ್ ಬಂದು ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಬಂದು ನಮ್ಮ ಒಂದು ಸಡನ್ ಮೆಡಿಕಲ್ ಎಕ್ಸ್ಪೆನ್ಸಸ್ನ, ಹಾಸ್ಪಿಟಲ್ ಬಿಲ್ಸ್ನ ಅದು ನಮಗೆ ಕಟ್ಕೊಡುತ್ತೆ ಆ್ಯಂಡ್ ಒಂದು ಫಿನಾನ್ಷಿಯಲ್ ಕುಷನಿಂಗ್ನ ಕೊಡುತ್ತೆ. ಯೂಶಲ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಬಂದು ಒನ್ ಆಫ್ ದಿ ಮೋಸ್ಟ್ ಕ್ರೂಷಿಯಲ್ ಥಿಂಗ್ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ಒಂದು ಮಾಡರ್ನ್ ಡೇ ಏರಲ್ಲಿ ಯಾವಾಗ ಯಾರಿಗೆ ಸಡನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದು ಸಡನ್ ಹಾಸ್ಪಿಟಲೈಸೇಷನ್ ಆದಾಗ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಏನು ಮಾಡತ್ತಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆ ಒಂದು ಹಾಸ್ಪಿಟಲೈಸೇಷನ್ ಬಿಲ್ಲು, ಮೆಡಿಕಲ್ ಬಿಲ್ಲು, ಮೆಡಿಸಿನ್ಸ್ ಬಿಲ್ನ ಅದು ನಮಗೆ ಕವರ್ ಮಾಡಿಕೊಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಸಡನ್ ಫಿನಾನ್ಷಿಯಲ್ ಬರ್ಡನ್ನ ನಾವು ತಪ್ಪಿಸ್ಕೊಬೋದು. ಆ್ಯಂಡ್ ನಿಮ್ಮೊಂದು ಎಂಪ್ಲಾಯರ್ ಆಲ್ರೆಡಿ ನಿಮ್ಗೆ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಏನಾದರೂ ಕೊಟ್ಟಿದ್ರೆ ನೀವೊಂದು ಅಡಿಷ್ನಲ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋದು ಎಕ್ಸ್ಟ್ರಾ ಕವರೇಜ್ಗೋಸ್ಕರ ಒಂದು ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಬಂದು ಸೆಕ್ಷನ್ 80D ಅಂಡರ್ ನಿಮಗೆ ಒಂದು ಟ್ಯಾಕ್ಸ್ ಸೇವಿಂಗು ಸಹ ಹೆಲ್ಪ್ ಆಗುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರೂ ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋದು ಮ್ಯಾಂಡೇಟರಿ ಅಂತಲೇ ಹೇಳ್ತೀನಿ. ಈ ಒಂದು ಹೆಲ್ತ್ ಇನ್ಶೂರೆನ್ಸ್ನ ನೀವು ಆದಷ್ಟು ಬೇಗ ಯಂಗ್ ಏಜಲ್ಲೇ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ ಆ್ಯಂಡ್ ಓವರ್ ದ ಟೈಮ್ ನಿಮಗೆ ಆ ಒಂದು ಪ್ರೀಮಿಯಂ ಅನ್ನೋದು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ. ಬಿಕಾಸ್ ನಾನ್ ಕ್ಲೈಮ್ ಬೋನಸ್ ಎಲ್ಲ ನಿಮಗೆ ಆ್ಯಡ್ ಆಗ್ತಾ ನಿಮ್ಮ ಒಂದು ಕಮ್ಮಿ ಪ್ರೀಮಿಯಮ್ಗೆ ಒಂದು ಜಾಸ್ತಿ ಕವರೇಜ್ ಸಹ ನಿಮಗೆ ಸಿಗುತ್ತೆ. ಆ್ಯಂಡ್ ಆಗಲೇ ಹೇಳಿರೋಂಗೆ ಸೆಕ್ಷನ್ 80D ಅಂಡರ್ ನಿಮಗೆ ಇದು ಟ್ಯಾಕ್ಸ್ ಸೇವಿಂಗು ಸಹ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ನ ನೀವು ಪರ್ಚೇಸ್ ಮಾಡೋದ್ರಿಂದ ಒಂದು ಸೇಫ್ಟಿ ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಇದನ್ನು ನೀವು ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ನಿಮ್ಮ ಒಂದು ಪೀಸ್ ಆಫ್ ಮೈಂಡ್ಗೆ ಒಂದು ಫಿನಾನ್ಷಿಯಲ್ ಕುಷನಿಂಗೋಸ್ಕರ ನೀವು ಮಾಡ್ತಿರುವಂತಹ ಒಂದು ಒಳ್ಳೆಯ ಡಿಸಿಷನ್ ಅಂತ ನೀವು ಅನ್ಕೊಬಹುದು. ಸೊ ಎಸ್, ಈ ಒಂದು ವಿಡಿಯೋಲಿ ಆಗಲೇ ಹೇಳಿರೋ ಹಂಗೆ ನಾವು ಒಂದು ಪ್ರಾಪರ್ ರಿಟೈರ್ಮೆಂಟ್ ಕಾರ್ಪಸ್ಗೋಸ್ಕರ ಹೇಗೆ ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ನ ಮಾಡಬೇಕು, ಒಂದು ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ ವೇಯಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಆದಷ್ಟು ಬೇಗ SIPನ ಸ್ಟಾರ್ಟ್ ಮಾಡಿ, ರೆಗ್ಯುಲರ್ ಆಗಿರಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟಲ್ಲಿ ಆ್ಯಂಡ್ ಅದರ ಜೊತೆ ಒಂದು ವೆಲ್ ಡಿಸಿಪ್ಲಿನ್ಡ್ ಮ್ಯಾನರಲ್ಲಿ ನಿಮ್ಮ ಒಂದು ಕಾರ್ಪಸ್ನ ನೀವು ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಅದರ ಜೊತೆ ಆದಷ್ಟು ಬೇಗ ಸಾಲಗಳಿಂದ ಹೊರಗಡೆ ಬನ್ನಿ. ಫಸ್ಟ್ ಆಫ್ ಆಲ್ ಹೈ ಇಂಟ್ರೆಸ್ಟ್ ಸಾಲಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ ಕೇಸ್ ಆ ಥರ ಏನಾದರೂ ಇದ್ದರೆ ನಾವು ಹೇಳಿದಂತಹ ಮೆಥಡ್ನ ಫಾಲೋ ಮಾಡಿ ನೀವು ಸಾಲಗಳನ್ನ ಸಹ ನೀವು ಕಮ್ಮಿ ಮಾಡ್ಕೋಬೋದು. ಆ್ಯಂಡ್ ಅದರ ಜೊತೆ ಇನ್ಶೂರೆನ್ಸ್ನ ತಗೊಳ್ಳಿ ಆ್ಯಂಡ್ ಟ್ಯಾಕ್ಸ್ ಸೇವಿಂಗ್ ಮೆಥಡ್ಸ್ನು ಸಹ ಫಾಲೋ ಮಾಡಿ. ಇದೆಲ್ಲದರಿಂದ ನಿಮ್ಮ ಒಂದು ರಿಟೈರ್ಮೆಂಟ್ ಪ್ಲ್ಯಾನ್ ಸುಸೂತ್ರವಾಗಿ ಸುಗಮವಾಗಿ ನಡೆಯುತ್ತೆ ಅಂತ ಹೇಳ್ತಾ, ಹೊರಗಿಂದ ಮುಂಚೆ ಒಂದು ಡಿಸ್ಕ್ಲೇಮರ್, ಈ ಒಂದು ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು. ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅಥವಾ ಸ್ಟಾಕ್ ಬೈ ಸೆಲ್ ಅಡ್ವೈಸರಿ ಅಲ್ವೇ ಅಲ್ಲ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.